ಟೌನ್ಶಿಪ್ ಯೋಜನೆ ಸಂಬಂಧ ಸಮಿತಿ ರಚನೆಯಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಸಮಿತಿಯಲ್ಲೇ ಈ ಬಗ್ಗೆ ತೀರ್ಮಾನ ಮಾಡ್ತೀವಿ. ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧ ಇನ್ನು 2-3 ತಿಂಗಳಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಆ ಸಮಿತಿ ಮಾಹಿತಿಯನ್ನ ಕಲೆ ಹಾಕತ್ತೆ. ಯಾರ್ಯಾರು ರೆಡಿ ಇದ್ದಾರೆ? ಸ್ವ ಇಚ್ಛೆಯಿಂದ ರೈತರು ಕೊಟ್ರೆ ಮಾತ್ರ ಭೂಸ್ವಾಧೀನ. ರೈತರು ತಾವಾಗಿಯೇ ಜಮೀನು ಕೊಟ್ರೆ ಓಕೆ. ಕೊಡದ ಜಮೀನಿಗೆ ಒತ್ತಾಯ ಇಲ್ಲ, ಯಾರಿಗೂ ಕೂಡ ಒತ್ತಾಯ ಮಾಡಲ್ಲ. ಯಾರು ಸ್ವ ಇಚ್ಛೆಯಿಂದ ಅವರ ಭೂಮಿಯನ್ನ ಕೊಡ್ತಾರೆ, ಇಂಥ ಒಂದು ಟೌನ್ಶಿಪ್ ಬೇಕು ಅಥವಾ ಇಂಥ ಒಂದು ಯೋಜನೆ ಬೇಕು ಅಂತ ಹೇಳಿ ಯಾರು ಅವರ ಜಾಗವನ್ನ ಕೊಡ್ತಾರೆ, ಅಂಥವರ ಜಾಗವನ್ನ ನಾವು ಪಡಿತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇವತ್ತು ವಿಧಾನಸೌಧದಿಂದ ಮಾತನಾಡಿದ್ರು, ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನಿನ್ನೆ ಆದಂತಹ ಘಟನೆ ಬಹಳ ಬೇಸರವನ್ನ ತರಿಸಿದೆ. ಅಧಿಕಾರಿಗಳಿಗೆ ಈ ರೀತಿ ಪೊರ್ಕೆ ಏಟು ಬೇಡ, ಯಾರ್ಯಾರಿಗೆ ಇಷ್ಟ ಇಲ್ಲ ಅವ್ರು ಕೊಡೋದು ಬೇಡ ಅನ್ನುವಂತಹ ಮಾತನ್ನ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ಇದು ನನ್ನ ಕನಸಲ್ಲ. 2006ರಲ್ಲಿ ಕುಮಾರಸ್ವಾಮಿ, ಯಡಿಯೂರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಯೋಜನೆ ಇದು. ಅವ್ರು ಏನ್ ಮಾಡಿದ್ರು ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇದು ನನ್ನ ಕನಸಲ್ಲ. ಅವರು ನನ್ನನ್ನ ಜೈಲಿಗೆ ಕಳಿಸೋಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರನ್ನ ಸುಮ್ಮನೆ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ರೈತರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದು ನನ್ನ ಯೋಜನೆಯಲ್ಲ. ಈ ಹಿಂದಿನ ಸರ್ಕಾರ, ಈ ಹಿಂದಿನ ನಾಯಕರು ತೆಗೆದುಕೊಂಡಂತಹ ನಿರ್ಧಾರ ಅದು ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರತಿಭಟನೆ ಮಾಡೋದು ಬೇಡ, ಇದಕ್ಕೆ ವಿರೋಧ ವ್ಯಕ್ತಪಡಿಸೋದು ಬೇಡ, ಈ ಜಗಳ ಗಲಾಟೆ ಯಾವುದು ಕೂಡ ಬೇಡ. ಯಾರ್ಯಾರಿಗೆ ಅವರ ಜಾಗವನ್ನ ಕೊಡೋದಕ್ಕೆ ಇಷ್ಟ ಇದೆ, ಸ್ವ ಇಚ್ಛೆಯಿಂದ ಅವರು ಸರ್ಕಾರಕ್ಕೆ ಜಾಗವನ್ನ ಕೊಡಬಹುದು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ದೀರಿ, ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ, ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತಂಗಿರುವಂಥ ಸಂಬಂಧ, ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ದೀರಿ, ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು.